ಇನ್ನು ಲೋಕ ಬಲೆಗೆ ಬಿದ್ದ ತುಮಕೂರು ಜಿಲ್ಲಾಸ್ಪತ್ರೆಯ ವೈದ್ಯೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನೇತ್ರ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಸವಿತಾ 6,000 ಹಣವನ್ನ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಹಣ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ ವೈದ್ಯೆ ಡಾಕ್ಟರ್ ಸವಿತಾ. ಕಣ್ಣಿಗೆ ಲೆನ್ಸ್ ಹಾಕೋದಕ್ಕೆ 6,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಡಾಕ್ಟರ್ ಸವಿತಾ. ತುಮಕೂರಿನ ಉಪರಳಿ ಅವಿನಾಶ್ ಎಂಬುವವರ ತಾಯಿಗೆ ಲೆನ್ಸ್ ಹಾಕಬೇಕಾಗಿತ್ತು. ಈ ಸಂಬಂಧ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಯಾವಾಗ ಇವರು ಲಂಚ ಕೇಳಿದ್ರು 6,000 ರೂಪಾಯಿ ಕೊಡಬೇಕು ಲಂಚ ಅಂತ ಹೇಳಿ, ಅದರಲ್ಲೂ ಕೂಡ ಕಣ್ಣಿಗೆ ಲೆನ್ಸ್ ಹಾಕುವಂತಹ ವಿಚಾರಕ್ಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸತ್ತಂಥ ಅವಿನಾಶ್ ಏನ್ ಮಾಡ್ತಾರೆ, ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಇವತ್ತು ಮಧ್ಯಾಹ್ನ 6,000 ಲಂಚದ ಹಣವನ್ನ ಸವಿತಾ ಎಂಬುವವರು ಪಡೆದಿದ್ರು. ಡಾಕ್ಟರ್ ಸವಿತಾ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಮನೋಜ್ ಎಂಬಾತನ ಮೂಲಕ ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ರು. ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಡಾಕ್ಟರ್ ಸವಿತಾ ಆಸ್ಪತ್ರೆ ಸಿಬ್ಬಂದಿ ಮನೋಜ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಎಷ್ಟು ವರ್ಷಗಳಿಂದ ನೀವು ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಾ? ಜಿಲ್ಲಾಸ್ಪತ್ರೆಗಳಿರೋದು ಬಡವರ ಸೇವೆಗಾಗಿ, ಸಾರ್ವಜನಿಕ ಸೇವೆಯನ್ನು ಮಾಡಬೇಕಾದಂಥ ನೀವು ಇಂಥ ಕೃತ್ಯಕ್ಕೆ ಇಳಿದಿದ್ದು ಎಷ್ಟು ಸರಿ ಅಂತ ಹೇಳಿ ಈಗಾಗಲೇ ಸಾರ್ವಜನಿಕರು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಲೋಕ ತನಿಖೆಗೂ ಮುಂದಾಗಿದೆ. ಎಷ್ಟು ವರ್ಷಗಳಿಂದ ಇವರು ಈ ಒಂದು ವೃತ್ತಿ ಸೇವೆಯಲ್ಲಿದ್ದರು, ಆದರೆ ಇದೇ ರೀತಿ ಲಂಚವನ್ನು ಬೇಡಿಕೆ ಇಟ್ಟು ಪಡೆದುಕೊಳ್ತಾರೆ ಅಂದರೆ ಇದು ಎಷ್ಟನೇ ಬಾರಿ ಈ ರೀತಿಯಾಗಿ ಲಂಚ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಎಲ್ಲರೂ ಹೋಗಿ ಕಂಪ್ಲೇಂಟ್ ಮಾಡಲ್ಲ ಲೋಕಾಯುಕ್ತಕ್ಕೆ, ಕೆಲವೊಬ್ರು ಕಂಪ್ಲೇಂಟ್ ಕೊಡ್ತಾರೆ. ಆ ಒಂದು ಕಂಪ್ಲೇಂಟ್ನ ಬಲೆಗೆ ಈಗ ತುಮಕೂರು ಜಿಲ್ಲಾಸ್ಪತ್ರೆಯ ವೈದ್ಯೆ ಡಾಕ್ಟರ್ ಸವಿತಾ ಸಿಕ್ಕಿಬಿದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ತುಮಕೂರು ಪ್ರತಿನಿಧಿ ಸಂತೋಷ್. ಇದು ಎಷ್ಟನೇ ಬಾರಿ ಲಂಚ ಸ್ವೀಕಾರ ಮಾಡ್ತಿದ್ದಾರೆ? ಲೋಕಾಯುಕ್ತ ತನಿಖೆಯಲ್ಲಿ ಏನಾದರೂ ಗೊತ್ತಾಯ್ತಾ ಅಥವಾ ಇದೇ ಮೊದಲ ಬಾರಿಗೆ ಲಂಚ ಸ್ವೀಕಾರ ಮಾಡಿದ್ರಾ? ಏನಿದೆ ಈ ಬಗ್ಗೆ ಮಾಹಿತಿ? ಅಮೃತ, ಏನು ಶಸ್ತ್ರಚಿಕಿತ್ಸೆ ಮಾಡುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಂತ ವೈದ್ಯರಿಗೆ ಲೋಕಾಯುಕ್ತ ಬಲೆ ಬೀಸಿದೆ ಅಂತ ಹೇಳ್ಬೋದು. ಕಳೆದ 3-4 ದಿನಗಳ ಹಿಂದೆ ಕೂಡ ತುಮಕೂರು ವಾಸದ ಅವಿನಾಶ್ ಅವರ ತಾಯಿಯಾಗಿರ್ತಕ್ಕಂಥ ಉಪ್ಪರಳ್ಳಿ ಗ್ರಾಮದಲ್ಲಿ ವಾಸ ಇರ್ತಕ್ಕಂಥ ಒಬ್ಬ ತಾಯಿ ಏನು ಕಣ್ಣಿನ ಚಿಕಿತ್ಸೆಗೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಚೆಕ್ ಮಾಡಿಸಂತ ಸಂದರ್ಭದಲ್ಲಿ ಅಲ್ಲಿ ಕಣ್ಣಿನ ಲೆನ್ಸ್ ಅನ್ನ ಹಾಕಾಗುತ್ತೆ, ಚಿಕ್ಕದಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ವೈದ್ಯ ಆಗಿರ್ತಕ್ಕಂಥ ಡಾಕ್ಟರ್ ಸವಿತಾ ಅವರು ಕೊಟ್ಟಿರ್ತಕ್ಕಂಥದ್ದು. 3 ದಿನಗಳ ನಂತರ ಬನ್ನಿ ಆಪರೇಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಏನು ಇವತ್ತು ಅದೇ ರೀತಿಯಾಗಿ ಅವರು ಕಳೆದ 2 ದಿನಗಳ ಹಿಂದೆ ಕೂಡ ಲೋಕಾಯುಕ್ತರಿಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಈ ವಿಚಾರವಾಗಿ ಚೆಕ್ಅಪ್ ಹೋದಂತ ಸಂದರ್ಭದಲ್ಲಿ 6,000 ರೂಪಾಯಿ ಆಗುತ್ತೆ ಅದರ ಖರ್ಚು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಖುದ್ದು ಸವಿತಾ ಅವರೇ ಕೂಡ ಏನು ರೋಗಿಗೆ ಹತ್ರ ಹಂಚ್ಕೊಂಡಿರ್ತಕ್ಕಂಥದ್ದು. ಆ ಒಂದು ವಿಡಿಯೋ ಕೂಡ ಈಗಾಗಲೇ ಕೂಡ TV5 ಗೆ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಡಿಮ್ಯಾಂಡ್ ಇಟ್ಟಂತಹ ಒಂದು ವಿಡಿಯೋ ಸಮೇತವಾಗಿ ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಏನು ಇವತ್ತು ಆಪರೇಷನ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮುಂಗಡವಾಗಿ ಅಸಿಸ್ಟೆಂಟ್ ಆಗಿದ್ದಂತ ಮನೋಜ್, ಏನು ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮನೋಜ್ ಕಡೆಯಿಂದ 6,000 ರೂಪಾಯಿ ಹಣವನ್ನು ಕೂಡ ಪಡೆಯಲಿಕ್ಕೆ ಡಾಕ್ಟರ್ ವೈದ್ಯ ಆಗಿರ್ತಕ್ಕಂಥ ಆಕೆ ಏನ್ ಮುಂದಾಗ್ತಾನೆ ಅಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು. ಕೂಡಲೇ ಅವ್ರನ್ನ ಟ್ರ್ಯಾಪ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಆ ಮನೋಜ್ ಮತ್ತೆ ಡಾಕ್ಟರ್ ಸವಿತಾ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯುವ ಕೆಲಸವನ್ನು ಕೂಡ ತುಮಕೂರು ಲೋಕಾಯುಕ್ತ ಪೊಲೀಸರು ಮಾಡಿರ್ತಕ್ಕಂಥದ್ದು. ಅಲ್ಲೇ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರಿಸಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. Gracias.